ಓಕೆ. ಸೊ ವೃಶ್ಚಿಕ ಆಯಿತು. ಈಗ ಧನುಸ್ಸು ರಾಶಿ ಬಗ್ಗೆ ಹೇಗಿದೆ ಅವರ ಭವಿಷ್ಯ? ಈ ವಾರ ಧನುಸು ರಾಶಿ ಟೈಮ್ ಚೆನ್ನಾಗಿದೆ. ಈ ವಾರ ಭಾಳ ಬ್ಯೂಟಿಫುಲ್ ಆಗಿದೆ. ಧನುಸು ರಾಶಿಯಲ್ಲಿ ಒಂದಲ್ಲ ಒಂದು ಕೆಟ್ಟದ್ದಾಗುತ್ತೆ. ಯಾಕಾಗುತ್ತೆ ಅಂದರೆ ಗುರು ದೃಷ್ಟಿ ಶನಿ ದೃಷ್ಟಿ ರಾಶಿ ಮೇಲೆ ಬೀಳುತ್ತೆ. ಇದು ಇಡೀ ಆಲ್ ಓವರ್ ವರ್ಲ್ಡಲ್ಲಿ ಫಸ್ಟು ನಾನೇ ತಂದಿದ್ದು ಸಬ್ಜೆಕ್ಟ್ನ. ಇದನ್ನು ನಾನು ಟಿ ವಿಲಿ ಹೇಳಿದ್ದೀನಿ. ಧನುಸು ರಾಶಿ ಟೈಮ್ ಕೆಟ್ಟಿದೆ, ಇದೇನಪ್ಪ ಹಿಂಗೆ ಅಂತಾರೆ ಅಂತ ಹೇಳ್ಬೋದು. ಬಿಡಿಸಿ ಪಾಠ ಮಾಡಿದ್ದೀನಿ. ಗುರುಗ್ರಹನು ಶನಿಗ್ರಹನು ಒಂದು ರಾಶಿಗೆ ನೋಡಬಾರ್ದು. ಗುರು ಶುಭಗ್ರಹ, ಶನಿ ಪಾಪಗ್ರಹ. ಕೆಟ್ಟವನು ಒಳ್ಳೆಯವನು ಇಬ್ಬರೂ ಕೂಡ ಒಟ್ಟಿಗೆ ಸೇರಬಾರ್ದು. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊತಾ ಇದ್ದೀನಿ. ಒಂದು ಸರಿ ಮಲೇಷ್ಯಾದಲ್ಲಿ ಇದೊಂದು ಯಾವಾಗಲೂ ಒಂದು ಸರಿ ಆಗುತ್ತೆ ಮೇಡಮ್. ಇದೊಂದು ಘಟನೆ. ಫ್ಲೈಟು ಟೇಕಪ್ ಆಗುತ್ತೆ. ಫ್ಲೈಟ್ ಟೇಕಪ್ ಆದರೆ ಎಲ್ಲರೂ ಎದ್ರಿ ಎಲ್ಲರಿಗೂ ಇದು ಕೊಟ್ಟರಂತೆ, ಸೇಫ್ಟಿ ಇದನ್ನೆಲ್ಲ ಕೊಟ್ಟರಂತೆ. ಒಂದು 6-7 ವರ್ಷದ ಹುಡುಗಿ. ಆ ಹುಡುಗಿ ಏನು ಅಕ್ಕೆಂದೆಲ್ಲ ಕೂತಿತ್ತಂತೆ ಸೀರಿಯಸ್ ಆಗಿ. ಎಲ್ಲರೂ ಕೇಳಿದಂತೆ, ಯಾಕೆ ಹಿಂಗೆ ನೀವು ಏನು ಆಗ್ತಲ್ಲ ಭಯಲ್ದೆಲ್ಲ ಕೂತಿದ್ಯಾ ಅಂತ. ಆ ಹುಡುಗಿ ಏನು ಹೇಳಿರ್ಬೋದು ಹೇಳಿ ಮೇಡಮ್ರೆ? ಫ್ಲೈಟ್ ಓಡಿಸ್ತಿರೋದು ನಮ್ಮ ಅಪ್ಪ, ನಾನು ಕರೆಕ್ಟಾಗಿ ಸೇಫ್ ಮಾಡಿ ಇಳಿಸ್ತಾರೆ, ನಮ್ಮ ಅಪ್ಪನ ಮೇಲೆ ನಂಬಿಕೆ ಅಂತಂತೆ. ಹಂಗೆ ಈ ಧನುಸು ರಾಶಿಯವರಿಗೆ ಆ ಥರದ ವೈಬ್ರೇಷನ್. ಆ ಮಗು 6 ವರ್ಷದ ಮಗು ಹೇಳ್ತಂತೆ, ನಮ್ಮ ಅಪ್ಪನೇ ಫ್ಲೈಟ್ ಓಡಿಸ್ತಿರೋದು ಭಾಳ ವಿಶೇಷವಾಗಿ, ನಾನು ಸೇಫ್ಟಿಯಾಗಿ ಹೋಗ್ತೀನಿ, ನಮ್ಮ ಅಪ್ಪ ಸೇಫ್ಟಿಯಾಗಿ ಇಳಿಸ್ತಾರೆ ಅಂತ. ಇದು ನಿಜ, ಇದು ನಡೆದಿರೋದು. ಇದು ಭಾಳ ವಿಶೇಷವಾಗಿ ಇದು ನಡೆದಿದೆ. ಅದರಿಂದ ನಾನು ಇದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. 100% ಧನುಸು ರಾಶಿಗೆ ಈ ವಾರ ಚೆನ್ನಾಗಿದೆ. ಹೆದರಬೇಡಿ, ನಾನು ಹೇಳಿದ್ದೀನಿ ಹೆದರಬೇಡಿ. ಸಕ್ಕತ್ತಾಗಿದೆ ಟೈಮ್, ತುಂಬ ಬ್ಯೂಟಿಫುಲ್ ಆಗಿದೆ ನಿಮ್ಮ ಟೈಮು, ತುಂಬ ಚೆನ್ನಾಗಿದೆ. ಆದರೆ ಧನುಸು ರಾಶಿಗೆ ಮುಂದಿನ ತಿಂಗಳಲ್ಲಿ 9ನೇ ತಾರೀಕಲ್ಲಿ ಏನಾದ್ರು ಒಂದು ಅನಾಹುತ, ಪ್ರಪಂಚಕ್ಕೆ ನಷ್ಟ ಆಗುತ್ತೆ. ಫ್ಲೈಟ್ ಬೀಳೋದು, ಟ್ರೈನ್ ಬೀಳೋದು, ಇಲ್ಲ ಬೆಂಕಿ ಅನಾಹುತ ಆಗೋದು, ಈ ಥರ ಘಟನೆಗಳು 9ನೇ ತಾರೀಕು ಆಗುತ್ತೆ. ಇವತ್ತು ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ, ಭಾಳ ಬ್ಯೂಟಿಫುಲ್. ಈ ವಾರ ನಿಮ್ಮಷ್ಟು ಚೆನ್ನಾಗಿರೋದು ಯಾವುದಿಲ್ಲ. ನನಗೆ ಒಂದು ಅನಿಸಿದ್ದು ಇಷ್ಟೇ, ನಿಮ್ಮ ಧನುಸು ರಾಶಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಶನಿಗ್ರಹದ ಗುರುಗ್ರಹದ ಸ್ಟೋನ್ ಸಿಗುತ್ತೆ, ಇಲ್ಲ ಬ್ಯಾಸ್ಲೆಟ್ಸ್, ಅದನ್ನು ನೀವು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಭಾಳ ವಿಶೇಷವಾಗಿ. ಇಲ್ವಾ, ನೀವು ಭಾಳ ವಿಶೇಷವಾಗಿ ಗುರುವಾರ ಸಹ ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ, ಮತ್ತು ಶನೇಶ್ವರನ ಆರಾಧನೆ ಮಾಡಿ, ನೀವು ತುಂಬ ಪ್ರಾಬ್ಲಮಿಂದ